ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಃ ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. 2026 ಇಸ್ವಿ ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರ ಮೇಲೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ಈ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಆಸ್ತಿ ಸಂಪಾದನೆ ಮಾಡುವಂತಹ ಸುಯೋಗ ಪ್ರಾಪ್ತವಾಗಿದೆ. ಏನಾರು ಆಸ್ತಿ ಮಾಡಬೇಕು ಅನ್ನೋ ಆಸೆ ಇದ್ದರೆ ಈ ತಿಂಗಳಲ್ಲಿ ಶುರು ಮಾಡಿ, ಪ್ರಯತ್ನವನ್ನು ಮಾಡಿ, ಅದು ಸಫಲವಾಗುವಂಥ ಯೋಗ ಬಹಳ ಚೆನ್ನಾಗಿದೆ. ಯಾಕೆ ನಿಮ್ಮ ರಾಶಿಯೊಳಗೆ ಅಂಗಾರಕ ಬಂದು ಕೂತಿದ್ದಾನೆ, ದ್ವಿತೀಯದಲ್ಲಿ ಗುರು ಕೂತಿದ್ದಾನೆ, ತೃತೀಯದಲ್ಲಿ ರವಿ ಇದ್ದಾನೆ. ಹಾಗಾಗಿ ಈ ಒಳ್ಳೆಯ ಫಲಗಳು, ಒಳ್ಳೆಯ ಗ್ರಹಗಳಿವು, ಶುಭ ಫಲವನ್ನು ಕೊಡುವಂತಹ ಯೋಗಗಳು ಇವು. ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕ ಲಾಭಗಳಾಗುವಂಥ ಯೋಗ ಚೆನ್ನಾಗಿದೆ. ನೋಡಿ, ದ್ವಿತೀಯ ಗುರು ಅಂದರೆ ಇಷ್ಟು ಫಲ, ಧನ ಸಂಪತ್ತು ಬೇಕು ಅಂದರೆ ಗುರು ಒಳ್ಳೆ ಫಲವನ್ನು ಕೊಡ್ತಾ ಇದ್ದಾನೆ. ಮತ್ತು ವಿಶೇಷವಾಗಿ ಉತ್ತಮ ಭವಿಷ್ಯವನ್ನು ನೋಡ್ತಿದ್ದೀರಿ. ನಾನು ನಿಂತ್ಕೋಬೇಕು, ಲೈಫಲ್ಲಿ ಬೆಳಿಬೇಕು, ಹಾಗಿರಬೇಕು, ಹೀಗೆ ನಿಮ್ಮ ಆಸೆಗಳೆಲ್ಲ ಉತ್ಕೃಷ್ಟವಾಗಿದೆ. ಆ ಉತ್ಕೃಷ್ಟವಾದ ಆಸೆಗಳೆಲ್ಲ ಅನುಕೂಲವಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ವಿಶೇಷವಾಗಿ ಸುಲಭವಾಗಿ ಕೈ ಸಿಗ್ತದೆ. ಈಗ ಬರುವಂತಹ ದುಡ್ಡು ಕಾಸನ್ನು, ಹಣ ವ್ಯವಹಾರವನ್ನು, ಒಂದು ಆಸ್ತಿಯನ್ನು ಉಳಿಸ್ಕೋಬೇಕಷ್ಟೆ. ಮತ್ತು ನಿಮ್ಮಲ್ಲಿರ್ತಕ್ಕಂಥ ಮೇಯ್ನ್ ಪ್ರಾಬ್ಲಮ್ ಏನಪ್ಪ ಅಂದರೆ ಕೋಪ, ಹಠಮಾರಿತನಗಳು ನಿಮ್ಮಲ್ಲಿ, ಮತ್ತು ಸ್ವಯಂಕೃತ ಅಪರಾಧಗಳನ್ನು ಹೆಚ್ಚು ಮಾಡ್ಕೊತೀರ. ಇದು ಬೆಳಿಬೇಕಾಗ್ತದೆ. ನಿಮಗೂ ಸಹ ಮೇಯ್ನ್ ಅಂಗಾರಕ. ಹಾಗಾಗಿ ಸ್ವಲ್ಪ ಆದಷ್ಟು ಕೋಪತಾಪವನ್ನು ಬಿಟ್ಟು ಮಾತಾಡಿದರೆ ಎಲ್ಲ ಅನುಕೂಲವಾಗ್ತದೆ. ಹೊಸ ಉದ್ಯೋಗಗಳಾಗುವಂತಹ ಯೋಗ ಭಾಳ ಚೆನ್ನಾಗಿದೆ. ಉದ್ಯೋಗ ಹುಡುಕ್ತಾ ಇರತಕ್ಕಂತಹ ವ್ಯಕ್ತಿಗಳಿಗೆ ಹೊಸ ಉದ್ಯೋಗ ಸಿಗ್ತದೆ. ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರಿ ಅಂಥವ್ರ ಬಡ್ತಿಗಳಾಗುವಂಥ ಯೋಗ ಭಾಳ ಚೆನ್ನಾಗಿ ಸಿಗ್ತಾ ಇದೆ. ಇದೆಲ್ಲ ಒಳ್ಳೆ ಫಲ. ಮತ್ತು ಬೇರೆಯವರ ಒತ್ತಡಕ್ಕೆ, ಬಿಗುಮಾನಕ್ಕೊಳಗಾಗಿ ಸಿಕ್ಕಾಕೊತೀರಿ. ಸಿಕ್ಕಾಕೋಬಾರ್ದು, ಬಿಗುಮಾನ ಪಡಬಾರ್ದು. ಯಾವುದೇ ಒಂದು ವ್ಯವಹಾರಗಳಲ್ಲಿ ಆ ಬಿಗುಮಾನ ಪಡೋದ್ರಿಂದ ಬಹಳ ಏಟುಗಳು ಅನುಭವಿಸ್ತೀರಿ. ಭಾಳ ಹುಷಾರಾಗಿ ಕೆಲಸವನ್ನು ಮಾಡ್ಕೋಬೇಕಾಗ್ತದೆ. ಕೆಲವು ಸಹೋದ್ಯೋಗಿಗಳು, ನಿಮ್ಮ ಜೊತೆ ಮಾಡುವಂಥ ಕೆಲಸಗಾರರೇ ಕೆಲವೇ ಶತ್ರುಗಳಾಗ್ಬಿಡ್ತಾರೆ. ಹಾಗಾಗಿ ಅವರನ್ನೆಲ್ಲ ಎಷ್ಟು ಬೇಕೋ ಅಷ್ಟು ಮಾತ್ರದಲ್ಲಿ ಹೆಚ್ಕೋಬೇಕೇ ವಿನಃ ಅತೀ ಹೆಚ್ಚಾಗಿ ನಿಮ್ಮ ಓಪನ್ ಮಾತುಗಳನ್ನು ಹೇಳಕ್ಕೆ ಹೋಗಬಾರ್ದು. ಮತ್ತು ವ್ಯವಹಾರಗಳನ್ನು ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಿ, ಆತ್ರ ಮಾಡ್ಕೊಳ್ಳೋ ಹೋಗ್ತಾ ಇದ್ದೀವಿ. ಮತ್ತು ಸತಿಪತಿಗಳಲ್ಲಿ ಸ್ವಲ್ಪ ವೈಮನಸ್ಸುಗಳಾಗ್ತದೆ. ಕೋಪ ಕಮ್ಮಿ ಮಾಡ್ಕೊಂಬಿಟ್ರೆ ಅದು ಭಾಳ ಕಮ್ಮಿ ಆಗ್ತದೆ. ಯಾರು ಹೇಳಿದ್ರು ಕೇಳ್ಕೊಂಡಿದ್ದರೆ ಸರಿ ಆಗ್ತದೆ. ಕೇಳದೆ ಇಲ್ವ ಅಂದಾಗ ಜಗಳಕ್ಕೆ ಬದಲು ಆಗ್ತದೆ. ಮತ್ತು ಆರೋಗ್ಯದ ಸ್ಥಿತಿ ಸ್ವಲ್ಪ ಎಚ್ಚರವನ್ನು ವಹಿಸ್ಕೋಬೇಕಾಗ್ತದೆ. ಟೆನ್ಷನ್ನಿಂದ ಆರೋಗ್ಯ ಕೆಡ್ತದೆ. ಬೇರೆ ಯಾವ ರೀತಿಯೊಳಗೆ ಕೆಲವು ಚಾನ್ಸಸ್ ಇರೋದಿಲ್ಲ. ಸರ್ಕಾರದ ಕೆಲಸಗಳಲ್ಲಿ ಒಳ್ಳೆಯ ವ್ಯಾಪಾರ ಲಾಭಗಳಾಗ್ತದೆ. ಪ್ರಯತ್ನವನ್ನು ಮಾಡ್ಬೋದು. ಮತ್ತು ವಿವಾಹಾದಿಗಳಿಗೆ ಪ್ರಯತ್ನ ಮಾಡಿ ಚೆನ್ನಾಗಿ ಕೂಡಿ ಬರುವಂಥ ಯೋಗ ಚೆನ್ನಾಗಿದೆ. ಅದು ಒಳ್ಳೆಯ ಫಲವನ್ನೇ ಕೊಡ್ತಾನೆ. ಗುರುಬಲ ಇದೆ ಅಂತಾರಲ್ಲ ಈಗ. ಹಾಗಾಗಿ ಒಳ್ಳೆ ಹೆಣ್ಣು ಗಂಡು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಸ್ತ್ರೀ ಪುರುಷ ಸಿಗ್ತಾರೆ. ಪಾಲುದಾರಿಕೆಯಲ್ಲಿ, ಪಾರ್ಟ್ನರ್ಶಿಪ್ಪಲ್ಲಿ ಏನು ಕೆಲಸ ಮಾಡ್ತಾಯಿದ್ದೀರಲ್ಲ, ಸ್ವಲ್ಪ ಅಲ್ಲಿ ಗಮನವನ್ನು ಇರಲಿ. ಯಾವುದೇ ಕಾರಣಕ್ಕೂ ಬೇಕಾಬಿಟ್ಟಿ ಮಾಡಬಾರ್ದಲ್ಲಿ. ಮತ್ತು ಆಲಸ್ಯ ಮಾಡಬಾರ್ದು. ಸ್ವಲ್ಪ ನಿಮ್ಮ ವ್ಯವಹಾರಕ್ಕೆ ನೀವು ಸಂಬಂಧಪಟ್ಟಿದ್ದು ಏನಿದೆ ಆ ಪಾಲುದಾರಿಕೆಯಲ್ಲಿ ಸರಿಯಾಗಿ ನೋಡ್ಕೊಂಡು ಕೆಲಸ ಕಾರ್ಯವನ್ನು ಮಾಡಿರಿ. ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ನಿಮ್ಮ ರಾಸ್ಯಾದಿ ಬುಧ ಸ್ವಕ್ಷೇತ್ರದಲ್ಲಿ ಬರೋದರಿಂದ ವಿದ್ಯಾರ್ಥಿಗಳಿಗೆ ಶಾಸ್ತ್ರ ಅಧ್ಯಯನ, ಯಾರ್ಯಾರು ವೇದಶಾಸ್ತ್ರನ ಓದ್ತಾ ಇದೆ ಅಂಥವರಿಗೆ, ಮತ್ತು ವಿದ್ಯೆಗಳಲ್ಲಿ ನಾನಾ ಒಳ್ಳೆಯ ವಿದ್ಯೆಗಳು ಓದುವಂಥ ವಿದ್ಯಾರ್ಥಿಗಳಲ್ಲಿ ಬಹಳ ಅನುಕೂಲ ಕಾಣುವಂತಹ ಭಾಳ ಚೆನ್ನಾಗಿದೆ. ಮತ್ತು ವಿದ್ಯೆಯಲ್ಲಿ ಪ್ರಗತಿಯನ್ನು ಸಾಧನೆ ಮಾಡುವಂತಹದ್ದು, ಮತ್ತು ವಿದ್ಯೆಯಲ್ಲಿ ಒಂದು ವಿಶೇಷ ಗೌರವ ಸಂಪಾದನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ. ಮತ್ತು ಯಾರು ಸಂತಾನಾಪೇಕ್ಷೆಗಳಾಗಿದ್ದೀರಿ ಅಂದರೆ ಒಳ್ಳೆಯ ಸತ್ಸಂತಾನಗಳಾಗುವಂಥವು ಭಾಳ ಚೆನ್ನಾಗಿದೆ. ವಾಹನ, ಭೂಮಿ, ಆಸ್ತಿ, ಹೊಲ ಕೊಳ್ಳುವಂಥ ಶುಭಯೋಗ ಪ್ರಾರಂಭವಾಗಿದೆ. ಅದೇ ಗುರುಫಲ. ಇದೆಲ್ಲವನ್ನು ಮಾಡಿಕೊಂಡ್ರೆ ನಿಮಗೆ ಅನುಕೂಲವಾಗ್ತದೆ. ಮತ್ತು ಪ್ರಯತ್ನ ಇರಬೇಕು. ಸೋಮಾರಿತನ ಮಾಡೋಕ್ಕೆ ಹೋಗಬಾರ್ದು, ಲೇಜಿನೆಸ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಸ್ವಂತ ವ್ಯಾಪಾರಗಳಿಂದ ವ್ಯಾಪಾರಗಳ ಒಳ್ಳೆ ಅಭಿವೃದ್ಧಿ ಆಗುತ್ತೆ. ಯಾವ ವ್ಯಾಪಾರ ಬೇಕಾದ್ರೂ ಮಾಡಿರಿ. ಇವಾಗ ಅಷ್ಟು ಪವರ್ ಚೆನ್ನಾಗಿದೆ, ಅಷ್ಟು ಒಳ್ಳೆ ಫಲವನ್ನು ಕೊಡ್ತದೆ ನಿಮಗೆಲ್ಲ, ಅಷ್ಟು ಯೋಗ್ಯವಾಗಿದೆ. ಯಾಕೆಂದರೆ ಎಲ್ಲ ರೀತಿಯೊಳಗೆ ಶುಭಗ್ರಹಗಳು ಭಾಳ ಚೆನ್ನಾಗಿದೆ ನಿಮಗೆ. ಮತ್ತು ಸತ್ಕಾರ್ಯಗಳಿಗೆ ಸ್ವಲ್ಪ ಖರ್ಚಾಗ್ತದೆ, ಏನು ತೊಂದರೆ ಇಲ್ಲ. ಅದು ಮಾಡೋದ್ರಿಂದ ಪಾಪಕರ್ಮಗಳು ಕಳೀತವೆ.
ಮತ್ತು ನಿಮ್ಮ ಸಂಪಾದನೆಗಳು ದ್ವಿಗುಣವಾಗುವಂತಹ ಯೋಗ ಬರತಕ್ಕಂತಹದ್ದು ದೇವರು ಕೊಡುವಂತಹ ದುಡ್ಡಿದು. ಅಂದರೆ ಧರ್ಮದಿಂದ ಬರುವಂತಹ ದುಡ್ಡು. ದೈವಿ ಸಂಪತ್ತು ಬರ್ತದೆ, ಹಸುರ ಸಂಪತ್ತು ನಿಮಗೆ ಸಿಗೋದಿಲ್ಲ. ಆ ದೈವಿ ಸಂಪತ್ತು ದ್ವಿಗುಣ ಆಗೋದ್ರಿಂದ ಅದನ್ನು ಎತ್ತಿಟ್ಕೋಬೇಕು. ಲೈಫ್ ಲಾಂಗ್ ಯೂಸ್ ಮಾಡುವಂತಹ ದುಡ್ಡು ಬರ್ತದೆ. ಆದರೆ ಆ ಕಡೆ ಹೆಚ್ಚು ಗಮನವನ್ನು ಹರಿಸ್ಬೇಕಷ್ಟೇ, ದುಡಿಯೋ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗ್ತದೆ. ಸ್ವಲ್ಪ ಶತ್ರುಗಳು ಹೆಚ್ಚಾಗ್ತಾರೆ, ಗಮನವಿರಲಿ. ಅವರನ್ನು ಆದಷ್ಟು ದೂರ ಇಟ್ಕೊಳ್ಳೋದು ಭಾಳ ಒಳ್ಳೆಯದು. ಬೇರೆಯವರ ಸಾಲಕ್ಕೆ ಜಾಮೀನು ಕೊಡೋಕ್ಕೆಲ್ಲ ಹೋಗಬಾರ್ದು. ಯಾವುದೇ ಕಾರಣಕ್ಕೆ ಸಾಲ ಕೊಟ್ಟಿದ್ದು ಬರುವಂಥ ಚಾನ್ಸಸ್ ಭಾಳ ಕಡಿಮೆ ನಿಮಗೀಗ. ಮತ್ತು ಸಾಲ ಕೊಡೋ ವಿಚಾರದಲ್ಲಿ, ತರೋ ವಿಚಾರದಲ್ಲಿ ಸ್ವಲ್ಪ ಯಾರಿಗೂ ಮಧ್ಯಸ್ಥಿಕೆ ಹೋಗಬಾರ್ದು. ಆ ಮಧ್ಯಸ್ಥಿಕೆ ಒಳಗಿಂದ ಭಾಳ ಅವಮಾನಗಳನ್ನು ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ನಿಮ್ಮ ಮನೆ ಮಳದಿ ಮಕ್ಕಳನ್ನು ಕೂಡಿಕೊಂಡು ಸುಖವಾಗಿ ಜೀವನವನ್ನು ನಡೆಸುವಂಥ ಒಳ್ಳೆಯ ಕಾಲ ಬಂದಿದೆ. ಫ್ಯಾಮಿಲಿ ಒಂದಾಗಿ ಸುಖ ಸಂತೋಷವನ್ನು ಕಾಣುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮಗೆ. ಮತ್ತು ನಿಮ್ಮ ಹೊಸ ಜೀವನವನ್ನು ಪ್ರಾರಂಭ ಮಾಡುವಂತಹದ್ದು, ಇನ್ನು ಎಷ್ಟು ದಿನ ಆಗಿದ್ದಾಯಿತು, ಇನ್ನು ಮುಂದೆ ಒಳ್ಳೆಯದಾಗ್ತದೆ. ಹಾಗಾಗಿ ಹೊಸ ಜೀವನವನ್ನು ಪ್ರಾರಂಭ ಮಾಡಿ ಹಳೆಯದನ್ನು ಮರೆತು ಮುಂದೆ ನಡೆಯಬೇಕು ಮಿಥುನ ರಾಶಿಯವರು. ಮತ್ತು ಒಳ್ಳೆಯ ಸುಖ ಸಂತೋಷ ಅನುಭವಿಸ್ಕೊಳ್ಳಿ ಮನೆಗೆ, ಅದು ಒಳ್ಳೆಯ ಫಲ ಕೊಡ್ತಾ ಇದ್ದಾನೆ. ಮತ್ತು ಬೇರೆಯವರ ಮಾತಿಗೆ ಮೂಗು ತೋರ್ಸೋಕ್ಕೆ ಹೋಗಬಾರ್ದು. ಯಾರು ಏನೋ ಅಂತಾರೆ, ಏನೋ ಮಾತಾಡ್ತಾರೆ, ಜಗಳ ಗದ್ದಲಗಳಿಗೆ ಹೋಗಬಾರ್ದು. ಮೂಗು ತೋರಿಸ್ಕೊಂಡು ಹೋದ್ರೆ ನಿಮಗೆ ತೊಂದರೆಗಳಾಗೋ ಚಾನ್ಸ್ ಜಾಸ್ತಿ, ಅವಮಾನಗಳಾಗೋ ಚಾನ್ಸ್ ಜಾಸ್ತಿ. ಅದಕ್ಕೆ ಹೇಳ್ತಾರೆ, ನಿಮ್ಮ ಕುಟುಂಬಕ್ಕೆ ಹೆಚ್ಚು ಸಮಯವನ್ನು ಕೊಡಿ, ಬೇರೆಯವರ ಕೆಲಸಗಳಿಗೆ ಸಮಯ ಬೇಡ ಅಂತದೆ. ಮತ್ತು ಅಕ್ಕಪಕ್ಕದವರು ಕಿರಿಕಿಗಳು ಮಾಡಿ ಸುಮ್ಮನೆ ಕಿರಿಕ್ ಮಾಡಿದ್ರೆ, ಮನೆ ಹತ್ರ ಆಗ್ಬೋದು, ಕೆಲಸ ಕಾರ್ಯಗಳಲ್ಲಾಗ್ಬೋದು, ವ್ಯವಹಾರದಲ್ಲಾಗ್ಬೋದು, ಹಾಗೆ ಸ್ವಲ್ಪ ಆದಷ್ಟು ಅವನು ದೂರ ಇಡೋದು ಭಾಳ ಉತ್ತಮ ಫಲ ನಿಮಗೆ. ಮತ್ತು ನೀವು ವಾಸ ಮಾಡುವಂತಹ ಮನೆಗಳು, ಕಚೇರಿಗಳನ್ನು ಆದಷ್ಟು ಶುದ್ಧಿ ಇಟ್ಕೊಳ್ಳಿ. ಅಂದರೆ ಶುಕ್ರವಾರ ಮಂಗಳವಾರ ಒರೆಸೋದು, ಮನೆಗೆ ರಂಗೋಲಿಗಳಾಗ್ತಕ್ಕಂತಹದ್ದು, ಮನೆಯನ್ನು ಶುಭ್ರವಾಗಿ ಇಟ್ಟುಕೊಂತಹದ್ದು, ದೇವತಾ ಕಾರ್ಯ, ದೇವ್ರ ಪೂಜೆ ಮಾಡುವಂತಹದ್ದು, ಮತ್ತು ಸ್ವಲ್ಪ ಗಂಜಲವನ್ನು ಪ್ರೋಷಣೆ ಮಾಡಿಕೊಳ್ತಂತಹದ್ದು, ಇವೆಲ್ಲ ಮನೆಗೆ ಮಾಡಿಕೊಂಡ್ರೆ ದುಷ್ಟಶಕ್ತಿಗಳು ಯಾವುದು ಮನೆಯೊಳಗೆ ಬರಲ್ಲ. ಯಾರು ಏನೇ ಕೆಡಕು ಮಾಡಿದ್ರು ಮನೆಯೊಳಗೆ ಬರಲ್ಲ. ಹಾಗಾಗಿ ಇವೆರಡನ್ನು, ಮನೆ ಮತ್ತು ಮನಸ್ಸು ಮತ್ತು ಆಫೀಸ್, ಮೂರು ಕ್ಲೀನ್ ಇಟ್ಕೋಬೇಕು. ಸೊ ಕ್ಲೀನಾಗಿ ಇಟ್ಕೊಂಡ್ರೆ ಎಲ್ಲ ರೀತಿ ಸರಿ ಹೋಗ್ತದೆ. ಸೊ ಮನೆಗೆ ಮತ್ತು ಆ ಕಚೇರಿಗೆ ಗಂಜಲವನ್ನು ಹಾಕ್ಬೋದು, ಆದರೆ ಮನಸ್ಸಿಗೆ ಬುದ್ಧಿ, ಸರಿಯಾದ ಬುದ್ಧಿ ಕೊಟ್ಟು ಶುದ್ಧಿ ಮನಸ್ಸನ್ನು ಬುದ್ಧಿಯಿಂದ ಶುದ್ಧಿ ಮಾಡಿಕೊಂಡ್ರೆ ಕೆಲಸ ಕಾರ್ಯ ಅನುಕೂಲ ಆಗ್ತದೆ. ಹಾಗಾಗಿ ಮಿಥುನ ರಾಶಿಯವರು ಭಾಳ ಚೆನ್ನಾಗಿದೆ. ಮುಖ್ಯವಾಗಿ ನೀವು ಆರೋಗ್ಯ ಸಂಬಂಧಪಟ್ಟಿದ್ದು ಕೋಪ ತಾಪಗಳು ಕಡಿಮೆ ಮಾಡಿಕೊಂಡು ಅದಕ್ಕೆ ಬೇಕಾದ ರೀತಿಯೊಳಗೆ ಒಂದು ಶಾಂತಿಯನ್ನು ತಗೊಂಡು ಬೇರೆಯವರ ವಿಚಾರವನ್ನು ಬಿಟ್ಟು ಆದಷ್ಟು ನಿಮ್ಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಮಾಡಿಕೊಂಡ್ರೆ ಯಾವ ಕಾರಣಕ್ಕೂ ತೊಂದರೆ ಬರೋದಿಲ್ಲ. ಸೊ ನಿಮ್ಮ ರಾಶಿಗೂ ಸಹ ಮುಖ್ಯವಾಗಿ ಅಂಗಾರಕ ತೊಂದರೆ ಆಗಿರೋದರಿಂದ ಸುಬ್ರಹ್ಮಣ್ಯೇಶ್ವರನ ಪೂಜೆ ಮಾಡಿಸುವಂಥದ್ದು, ಸುಬ್ರಹ್ಮಣ್ಯನಿಗೆ ಅರ್ಚನೆ ಮಾಡುವಂತಹದ್ದು, ಮತ್ತು ನೀವೇ ಅಷ್ಟೋತ್ತರವನ್ನು ಪಾರಾಯಣ ಮಾಡುವಂಥದ್ದು, ತೊಗರಿ ಬೇಳೆ ದಾನ ಕೊಡುವಂಥದ್ದೆಲ್ಲ ಕೊಟ್ಟರೆ ಎಲ್ಲ ಕಷ್ಟ ಪರಿಹಾರವಾಗ್ತದೆ. ಈ ಸೆಪ್ಟೆಂಬರ್ ತಿಂಗಳನ್ನು ಭಾಳ ಶುಭದಾಯಕವಾಗಿ ಕಳೆಯಬಹುದು. ನಮಸ್ಕಾರಗಳು.